ಸೆಕ್ಸಲ್ಲಿ ಒಂದು ವೀಕ್ನೆಸ್ ಆಯಿತು ಅಥವಾ ಒಂದು ಸೆಕ್ಸಲ್ಲಿ ಪ್ರಾಬ್ಲಮ್ ಬಂತು, ಈ ಥರ ಯಾರನ್ನಾದ್ರೂ ಕೇಳಿದಾಗ ಯೂಶ್ವಲಿ ಹೇಳೋವಂಥದ್ದು ಡ್ರೈ ಫ್ರೂಟ್ಸ್ ತಿನ್ನು, ಅದರಲ್ಲೂ ಬಾದಾಮಿ ಅಥವಾ ಆಲ್ಮಂಡ್ಸು ಇದನ್ನು ಜಾಸ್ತಿ ತಿನ್ನು, ನಿನಗೊಂದು ಸೆಕ್ಷುವಲ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಹೌದಾ? ಹೌದು. ಯಾಕಂದರೆ ಇದರಲ್ಲಿ ಇರೋವಂಥ ಒಂದು ಆರ್ಜಿನಿನ್ ಇರ್ಬೋದು ಅಥವಾ ಜಿಂಕ್ ಇರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸು, ಕ್ಯಾಲ್ಶಿಯಮ್ಸು, ಬೇರೆ ವಿಟಮಿನ್ಸ್, ಅದರಲ್ಲೂ ವಿಟಮಿನ್ ಇ ಇವೆಲ್ಲ ಇರೋದ್ರಿಂದ ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡುತ್ತೆ. ಸೆಕ್ಷುವಲ್ ಫಂಕ್ಷನ್ ಅಂದರೆ ಎರೆಕ್ಷನ್ಗೆ ಮತ್ತು ವುಮನ್ನಲ್ಲಿ ವೆಜನಲ್ ಲೂಬ್ರಿಕೇಷನ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮೆನ್ನಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಕ್ವಾಂಟಿಟಿ ಕ್ವಾಲಿಟಿ ಇದನ್ನು ಜಾಸ್ತಿ ಮಾಡುತ್ತೆ. ಸೊ ಯಾವ ರೀತಿ ತೊಗೊಬೇಕು ಮತ್ತು ಯಾವ ರೀತಿ ತಗೋಬೇಕು? ಬೆಳಗ್ಗೆ ಒಂದು 2 ಲೋಟ ಬಿಸಿನೀರು ಕುಡಿದು ಹಾಗೆ ಒಂದು 8 to 10 ಪೀಸಸ್ಸು ತೊಗೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ಹಿಂದಿನ ದಿವಸನೇ ಅದನ್ನು ನೆನೆಸಿಟ್ಟು ಬೇರೆ ಡ್ರೈ ಫ್ರೂಟ್ಸ್ ಜೊತೆಗೆ ತೊಗೊಳ್ಳೋದು ಒಳ್ಳೆಯದು. ಬಟ್ ಸಿಂಗಲ್ಲಾಗೆ ತೊಗೊಂಡಾಗ ಅಟ್ಲೀಸ್ಟ್ 20 to 25 ಪೀಸಸ್ ಆದರೂ ತೊಗೋಬೇಕು. ಬೇರೆ ಡ್ರೈ ಫ್ರೂಟ್ಸ್ ಜೊತೆ ತೊಗೊಂಡಾಗ ಒಂದು 8 to 10 ಪೀಸಸ್ ತೊಗೋಬೇಕು. ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ ಸೆಕ್ಷುವಲ್ ಮತ್ತು ರೀಪ್ರೊಡಕ್ಟಿವ್ ಹೆಲ್ತಿಗೆ ಇದು ಇಂಪ್ರೂವ್ಮೆಂಟ್ ಮಾಡುತ್ತೆ.